ಸ್ನೇಹಿತರೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ವಾರ್ಷಿಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ 2 ಅಥವಾ 3 ಅಂಕದ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ 2 ಅಥವಾ 3 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಮೊದಲನೇದು, ಬ್ಯಾಂಕಿನ ಕಾರ್ಯಗಳು ಅಥವಾ ಸೇವೆಗಳು ಅಥವಾ ಲಕ್ಷಣಗಳು ಅಥವಾ ಅನುಕೂಲತೆಗಳೇನು ಅಂದಾಗ ನೋಡಿರಿ, ಬ್ಯಾಂಕಿನ ಪ್ರಮುಖ ಕಾರ್ಯಗಳಂದ್ರೆ ಠೇವಣಿಗಳನ್ನು ಅಂಗೀಕರಿಸ್ತಕ್ಕಂಥದ್ದು, ಸಾಲವನ್ನು ನೀಡ್ತದೆ, ಹಣದ ಭದ್ರತೆಯನ್ನು ಕಾಪಾಡ್ತದೆ, ಭದ್ರತಾ ಕಪಾಟುಗಳನ್ನು ಒದಗಿಸ್ತದೆ, ಹಣದ ವರ್ಗಾವಣೆಯನ್ನು ಇದು ಮಾಡ್ತದೆ, ಹುಂಡಿಗಳನ್ನು ಸೋಡಿ ಮಾಡುವುದು, ಜಮಾ ಕಾರ್ಡನ್ನು ವಿತರಣೆ ಮಾಡುವುದು, ಇದೆಲ್ಲ ಬ್ಯಾಂಕಿನ ಪ್ರಮುಖ ಸೇವೆಗಳು ಅಥವಾ ಲಕ್ಷಣಗಳು ಅಥವಾ ಅನುಕೂಲತೆಗಳಾಗಿರ್ತಕ್ಕಂಥದ್ದು. ಇನ್ನು ಮುಂದಿಂದು, ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳೇನು ನೋಡಿರಿ. ಚಾಲ್ತಿ ಖಾತೆ ಮತ್ತು ಉಳಿತಾಯ ಖಾತೆಗೆ ಇರ್ತಕ್ಕಂಥ ಪ್ರಮುಖ ವ್ಯತ್ಯಾಸಗಳು ನೋಡೋಣ. ಉಳಿತಾಯ ಖಾತೆ ಇದ್ರ ಕೆಲಸ ವೇತನವನ್ನು ಪಡೆಯುವವರು ಮತ್ತು ಸಣ್ಣ ಉಳಿತಾಯಗಾರರಿಗೆ ಸೂಕ್ತವಾಗಿರ್ತಕ್ಕಂಥದ್ದು. ಚಾಲ್ತಿ ಖಾತೆ ವ್ಯಾಪಾರಸ್ಥರಿಗೆ, ವಾಣಿಜ್ಯ ವ್ಯವಹಾರ ನಡೆಸುವವರಿಗೆ ಸೂಕ್ತವಾಗಿರ್ತಕ್ಕಂಥದ್ದು. ಇನ್ನು ಉಳಿತಾಯ ಖಾತೆಯಲ್ಲಿ ಸೇವಿಂಗ್ ಅಕೌಂಟ್ ಅಂತ ಕರಿತಾವೆ. ಈ ಉಳಿತಾಯ ಖಾತೆಯಲ್ಲಿ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡ್ತಾವೆ. ಈ ಖಾತೆಯಲ್ಲಿ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡುವುದಿಲ್ಲ. ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಲು ಬರುವುದಿಲ್ಲ. ದಿನಕ್ಕೆ ಎಷ್ಟು ಬಾರಿಯಾಗಿ ನಾವು ವ್ಯವಹರಿಸಬಹುದು ಚಾಲ್ತಿ ಖಾತೆಯಲ್ಲಿ. ಇನ್ನು ಬ್ಯಾಂಕಿನಲ್ಲಿ ಖಾತೆಯನ್ನು ತೆಗಿತಕ್ಕಂಥ ವಿಧಾನವನ್ನು ತಿಳಿಸಿ. ನೋಡಿ, ಬ್ಯಾಂಕಿನಲ್ಲಿ ಖಾತೆಗಳನ್ನು ತೆಗಿತಕ್ಕಂಥ ವಿಧಾನಗಳು: ಯಾವ ವಿಧವಾದ ಬ್ಯಾಂಕ್ ಖಾತೆಯನ್ನು ತೆಗೆಯಬೇಕೆಂಬುದನ್ನು ನಿರ್ಧರಿಸುವುದು, ನಿಮಗೆ ಅನುಕೂಲವಾದ ಬ್ಯಾಂಕಿಗೆ ತೆರಳಿ ಅಧಿಕಾರಿಯನ್ನು ಸಂಪರ್ಕಿಸುವುದು, ಪ್ರಸ್ತಾವನೆ ಅರ್ಜಿಯ ನಮೂನೆಯನ್ನು ತುಂಬುವುದು, ಪರಿಚಿತರ ಉಲ್ಲೇಖವನ್ನು ಕೊಡುವುದು, ಬ್ಯಾಂಕಿನ ಖಾತೆಯನ್ನು ತೆಗೆಯುವ ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು, ಇನ್ನು ಪ್ರಾರಂಭಿಕ ಠೇವಣಿಯನ್ನು ಇಡ್ತಕ್ಕಂಥದ್ದು. ಇವೆಲ್ಲ ಬ್ಯಾಂಕಿನಲ್ಲಿ ಖಾತೆಯನ್ನು ತೆಗಿತಕ್ಕಂಥ ವಿಧಾನಗಳು. ಇನ್ನು ಮುಂದಿನ ಬರ್ತಕ್ಕಂಥದ್ದು, ಅಂಚೆ ಕಚೇರಿ ಸಲ್ಲಿಸ್ತಕ್ಕಂಥ ಸೇವೆಗಳು. ನೋಡಿರಿ, ಅಂಚೆ ಕಚೇರಿ ನಮಗೆ ಸಲ್ಲಿಸ್ತಕ್ಕಂಥ ಪ್ರಮುಖ ಸೇವೆಗಳು ಯಾವಂದಾಗ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡ್ತಕ್ಕಂಥದ್ದು, ಕಿಸಾನ್ ವಿಕಾಸ್ ಪತ್ರಗಳನ್ನು ನೀಡ್ತಕ್ಕಂಥದ್ದು, ಮಾಸಿಕ ಆವರ್ತಕ ಠೇವಣಿ ಖಾತೆಗಳನ್ನು ಒದಗಿಸುತ್ತದೆ, ಅಂಚೆ ಉಳಿತಾಯ ಖಾತೆಗಳನ್ನು ನಿರ್ವಹಿಸುತ್ತದೆ, ವಿವಿಧ ನಿವೃತ್ತಿ ವೇತನಗಳನ್ನು ಪಾವತಿ ಮಾಡುವುದು, ಹಣ ವರ್ಗಾವಣೆಯನ್ನು ಮಾಡ್ತದೆ, ಅಂಚೆ ಜೀವ ವಿಮೆ ಸೇವೆಗಳನ್ನು ಇದು ನೀಡ್ತಕ್ಕಂಥದ್ದು. ಇನ್ನು ವಿದೇಶಾಂಗ ನೀತಿಯ ಗುರಿ ಮತ್ತು ಉದ್ದೇಶಗಳು ಯಾವುವು ನೋಡಿರಿ. ವಿದೇಶಾಂಗ ನೀತಿಯ ಗುರಿ ಮತ್ತು ಉದ್ದೇಶಗಳು ರಾಷ್ಟ್ರೀಯ ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು, ರಾಷ್ಟ್ರದ ಆರ್ಥಿಕ ಸಂವರ್ಧನೆ, ಸಾಂಸ್ಕೃತಿಕ ಮೌಲ್ಯಗಳ ಪ್ರಸಾರ, ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ಶತ್ರು ರಾಷ್ಟ್ರಗಳ ನಿರ್ಬಂಧವನ್ನು, ವಿಶ್ವಶಾಂತಿ ಮತ್ತು ಸಹಬಾಳ್ವೆಯನ್ನು ಸಾಧಿಸ್ತಕ್ಕಂಥದ್ದು. ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಅಥವಾ ಲಕ್ಷಣಗಳು. ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಅಥವಾ ಲಕ್ಷಣ ಅಂದಾಗ ಪಂಚಶೀಲ ತತ್ವಗಳು, ವಸಾಹತುಶಾಹಿ ವಿರುದ್ಧ, ಇನ್ನು ವರ್ಣಭೇದ ನೀತಿಗೆ ಬೋಧ ಅಂದರೆ ರೋಧವನ್ನು, ಆಮೇಲೆ ಅಲಿಪ್ತ ನೀತಿ, ನಿಶಸ್ತ್ರೀಕರಣ, ಇವೆಲ್ಲ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಲಕ್ಷಣಗಳಾಗಿವೆ. ಇನ್ನು ಪಂಚಶೀಲ ತತ್ವಗಳು ನೋಡಿ. ಪಂಚಶೀಲ ತತ್ವಗಳು ಅಂದ್ರೆ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ ನೀಡ್ತಕ್ಕಂಥದ್ದು, ಇನ್ನು ಪರಸ್ಪರ ಆಕ್ರಮಣ ಮಾಡದಿರುವುದು, ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪವನ್ನು ಮಾಡದಿರುವುದು, ಪರಸ್ಪರ ಸಹಕಾರ ಮತ್ತು ಸಮಾನತೆ, ಶಾಂತಿಯುತ ಸಹಬಾಳ್ವೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಪ್ರಚಲಿತ ಜಗತ್ತಿಗೆ ನಿಶಸ್ತ್ರೀಕರಣ ಅತಿ ಅಗತ್ಯ ಎಂದು ಭಾರತ ಏಕೆ ಪ್ರತಿಪಾದಿಸ್ತದೆ?
ನೋಡಿ, ಇದು ಶಸ್ತ್ರಾಸ್ತ್ರ ಪೈಪೋಟಿಯನ್ನು ತಗ್ಗಿಸ್ತದೆ, ಯುದ್ಧದ ಸಂಭವನೀಯತೆಯನ್ನು ಕುಗ್ಗಿಸ್ತದೆ, ವಿಶ್ವಶಾಂತಿಯನ್ನು ನೆಲೆಸ್ತದೆ, ಮೂರನೆಯ ಮಹಾಯುದ್ಧದ ಭೀತಿಯನ್ನು ದೂರ ಮಾಡಲು ಅಗತ್ಯ, ಅಣ್ವಸ್ತ್ರಗಳ ಬಳಕೆ ಭೀತಿಯನ್ನು ಹೋಗಲಾಡಿಸಲು ಇದು ಸಹಾಯಕವಾಗಿದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮಣ್ಣಿನ ಸವೆತಕ್ಕೆ ಕಾರಣಗಳೇನು. ನೋಡಿರಿ, ಮಣ್ಣಿನ ಸವೆತಕ್ಕೆ ಪ್ರಮುಖ ಕಾರಣ ಅರಣ್ಯನಾಶ, ಅವೈಜ್ಞಾನಿಕ ಬೇಸಾಯ, ಸಾಕು ಪ್ರಾಣಿಗಳನ್ನು ಮೇಯಿಸುವುದು, ವರ್ಗಾವಣೆಯ ಬೇಸಾಯ, ಇಟ್ಟಿಗೆ, ಟೈಲ್ಸ್ ಮತ್ತು ಮಡಿಕೆಗಳ ನಿರ್ಮಾಣ. ಇನ್ನು ಮಣ್ಣಿನ ಸವೆತದ ಪರಿಣಾಮಗಳೇನು. ಮಣ್ಣಿನ ಸವೆತದ ಪರಿಣಾಮಗಳು ನದಿಗಳಲ್ಲಿ ಪ್ರವಾಹವನ್ನು ಉಂಟು ಮಾಡ್ತದೆ, ನದಿಗಳಲ್ಲಿ ಹೂಳು ತುಂಬತಕ್ಕಂಥದ್ದು, ಇನ್ನು ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತದೆ, ಇನ್ನು ನೀರು ಕಡಿಮೆ ಇಂಗ್ತಕ್ಕಂಥದ್ದು. ಇನ್ನು ಮಣ್ಣಿನ ಸವೆತವನ್ನು ತಡೆಗಟ್ಟತಕ್ಕಂಥ ವಿಧಾನಗಳಾವು. ಮಣ್ಣಿನ ಸವೆತವನ್ನು ತಡೆಗಟ್ಟತಕ್ಕಂಥ ಪ್ರಮುಖ ವಿಧಾನಗಳಲ್ಲಿ ಮೊದಲನೇ ವಿಧಾನ ಮೆಟ್ಟಿಲು ಪಂಕ್ತಿ ಬೇಸಾಯ, ಚೆಕ್ ಡ್ಯಾಮ್ಗಳ ನಿರ್ಮಾಣ, ಅರಣ್ಯ ರಕ್ಷಣೆ, ಬದುಗಳ ನಿರ್ಮಾಣ, ಸಮೋನ್ನತೀಯ ಕೃಷಿ, ನೀರಿನ ಯೋಜಿತ ಬಳಕೆ. ಇವೆಲ್ಲ ಮಣ್ಣಿನ ಸವೆತವನ್ನು ತಡೆಗಟ್ಟತಕ್ಕಂಥ ವಿಧಾನಗಳು. ಅಸ್ಪೃಶ್ಯತೆಯ ನಿವಾರಣೆಗೆ ಕೈಗೊಂಡ ಕ್ರಮಗಳು. ಅಸ್ಪೃಶ್ಯತೆಯ ನಿವಾರಣೆಗೆ ಕೈಗೊಂಡಂಥ ಪ್ರಮುಖ ಕ್ರಮಗಳು 17ನೆಯ ವಿಧಿಯಂತೆ ಅಸ್ಪೃಶ್ಯತೆಯ ನಿವಾರಣೆ, 1955ರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಜಾರಿಗೆ, 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಸಮಾನತೆ ಹಕ್ಕನ್ನು ಜಾರಿಗೆ ತಂದಿರತಕ್ಕಂಥದ್ದು, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಉದ್ಯೋಗ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. 1989ರ ಶಾಸನವು ಅಸ್ಪೃಶ್ಯತೆ ನಿರ್ಮೂಲನೆಯ ಜವಾಬ್ದಾರಿ ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಚರ್ಚಿಸಿ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಯಾಕಂದ್ರೆ ಅಸ್ಪೃಶ್ಯತೆ ಸಾಮಾಜಿಕವಾಗಿ ಅತ್ಯಂತ ಕೆಳಹಂತದ ಆಚರಣೆಯಾಗಿದೆ. ಶಿಕ್ಷಣದಿಂದ ಅಸ್ಪೃಶ್ಯರನ್ನು ವಂಚಿಸಲಾಗಿದೆ, ಆಸ್ತಿ ಹಕ್ಕನ್ನು ನಿರಾಕರಣೆ ಮಾಡಲಾಗಿದೆ, ರಾಜಕೀಯದಲ್ಲಿ ಭಾಗವಹಿಸುವಿಕೆಯನ್ನು ಇವರಿಗೆ ನಿರಾಕರಿಸಲಾಗಿದೆ. ಇದು ಮಾನವ ಹಕ್ಕುಗಳ ನಿರಾಕರಣೆ ಮಾಡ್ತದೆ. ಇದು ದುರ್ಬಲರನ್ನು ಶೋಷಿಸ್ತಕ್ಕಂಥ ಕಾರ್ಯವನ್ನು ಶೋಷಿಸ್ತದ ಅಂತ ಹೇಳ್ತದೆ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು. ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ಲಕ್ಷಣಗಳು ಯಾವಂದಾಗ ಇವು ಸಾರ್ವತ್ರಿಕವಾದಕ್ಕಂಥದ್ದು, ಪುರಾತನವಾದ ಮತ್ತು ಬೇರೆ ಬೇರೆ ರೂಪದಲ್ಲಿ ಇದು ವ್ಯಕ್ತವಾಗ್ತಕ್ಕಂಥದ್ದು. ಇದು ಸ್ವಭಾವ ಅಂತಹ ಸಾಮಾಜಿಕವಾದ ಇದರ ಸ್ವಭಾವ ಹೆಂಗಿರ್ತದೆ, ಸಾಮಾಜಿಕವಾಗಿರ್ತಕ್ಕಂಥದ್ದು. ಇನ್ನು ಸಾಮಾಜಿಕ ಅಸಮಾನತೆಗೆ ಪ್ರಮುಖ ಕಾರಣಗಳೇನು. ಸಾಮಾಜಿಕ ಅಸಮಾನತೆಗೆ ಪ್ರಮುಖ ಕಾರಣ ಸಾಮಾಜಿಕ ಶಿಕ್ಷಣ ಹಾಗೂ ಸಾಮಾಜಿಕ ಭದ್ರತೆಗಳ ನಿರಾಕರಣೆ, ಸಾರ್ವತ್ರಿಕ ಆರೋಗ್ಯದ ನಿರಾಕರಣೆ, ಆದಾಯ ಮತ್ತು ಲಿಂಗ ಆಧಾರಿತ ತಾರತಮ್ಯ, ಬಡವ ಶ್ರೀಮಂತರ ಭೇದ ಭಾವ. ಲಿಂಗತ್ವ ಅಸಮಾನತೆ ಹೇಗೆ ಉಂಟಾಗಿದೆ. ಮಹಿಳೆಯರನ್ನು ಸಮಾಜ ಪರಿಗಣಿಸುವ ರೀತಿ, ಮಹಿಳೆಯರಿಗೆ ಶಿಕ್ಷಣದ ನಿರಾಕರಣೆ, ಮಹಿಳೆಯರಿಗೆ ಆಸ್ತಿ ಹಕ್ಕಿನ ನಿರಾಕರಣೆ, ಮಹಿಳೆಯರಿಗೆ ರಾಜಕೀಯ ಹಕ್ಕಿನ ನಿರಾಕರಣೆ. ಅಸ್ಪೃಶ್ಯತಾ ಆಚರಣೆಯಂತಹ ಸಾಮಾಜಿಕ ಪಿಡುಗುಗಳನ್ನು ನಿವಾರಿಸಲು ನಿಮ್ಮ ಸಲಹೆಗಳೇನು. ಅಸ್ಪೃಶ್ಯತಾ ಆಚರಣೆಯ ಸಾಮಾಜಿಕ ಪಿಡುಗುಗಳನ್ನು ನಿವಾರಿಸಲು ನಮ್ಮ ಸಲಹೆಗಳು: ಅಸ್ಪೃಶ್ಯತೆಯ ಆಚರಣೆಯ ಶಿಕ್ಷಾರ್ಹ ಅಪರಾಧವೆಂದು ಸಾರಬೇಕು, ಸಂವಿಧಾನಾತ್ಮಕವಾಗಿ ಮತ್ತು ಶಾಸನಾತ್ಮಕವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ, ಸಮೂಹ ಮಾಧ್ಯಮದ ಮೂಲಕ ಜನರಿಗೆ ತಿಳುವಳಿಕೆಯನ್ನು ನೀಡಬೇಕು, ವಿದ್ಯಾರ್ಥಿಗಳಲ್ಲಿ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಬೇಕು. ಇನ್ನು ಅಸ್ಪೃಶ್ಯತೆಗೆ ಪ್ರಮುಖವಾಗಿ ಇರ್ತಕ್ಕಂಥ ರಾಜಕೀಯ ಕಾರಣಗಳು ಮತ್ತು ಆರ್ಥಿಕ ಕಾರಣಗಳು ಅಂತ ಕೇಳ್ತಾರೆ. ನೋಡಿ, ಡಾಲ್ ಹೌಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಜಾರಿಗೆಯನ್ನು ತಂದರು. ಇದರಿಂದ ದೇಶೀಯ ರಾಜ್ಯಗಳು ತಮ್ಮ ರಾಜ್ಯಗಳನ್ನು ಕಳೆದುಕೊಂಡರು. ಸತಾರ, ಜೈಪುರ, ಝಾನ್ಸಿ ಬ್ರಿಟಿಷರ ವಶವಾಯಿತು. ಬ್ರಿಟಿಷರು ತಂಜಾವೂರು, ಅರ್ಕಾಟ್, ನವಾಬ್ ಪದವಿ ರದ್ದುಗೊಳಿಸಿದರು. ಮೊಘಲ್ ದೊರೆ ಮತ್ತು
ಅವಧ್ ನವಾಬನ ಪದಚ್ಯುತಿನ 1856 ಪ್ರತಿಭಟನೆಯ ಅಂಶಕ್ಕೆ ಪ್ರೇರಕವಾಗಿತ್ತು. ಅಂದ್ರೆ 1857 ದಂಗೆಗೆ ರಾಜಕೀಯ ಕಾರಣಗಳು. ಇನ್ನು 1857 ದಂಗೆಗೆ ಆರ್ಥಿಕ ಕಾರಣಗಳಿಂದಾಗ ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿ, ಭಾರತೀಯ ವಸ್ತುಗಳ ಮೇಲೆ ಅಧಿಕ ತೆರಿಗೆ, ಭಾರತದ ಗೃಹ ಕೈಗಾರಿಕೆಗಳ ಅವನತಿ, ಲಕ್ಷಾಂತರ ಕಾರ್ಮಿಕರ ನಿರುದ್ಯೋಗಿಗಳಾದರು, ಕಂದಾಯಕ್ಕಾಗಿ ರೈತರ ಶೋಷಣೆ, ಇನಾಮ್ ಭೂಮಿಯನ್ನು ವಾಪಸ್ ಪಡೆದರು. ಇದು ರೈತರ ಪ್ರತಿಭಟನೆಗೆ ಕಾರಣವಾಗ್ತಕ್ಕಂಥದ್ದು. ಇನ್ನು ಆಡಳಿತಾತ್ಮಕ ಕಾರಣಗಳಿಂದಾಗ ಬ್ರಿಟಿಷರು ತಂದ ಹೊಸ ಕಾನೂನುಗಳು, ಪಕ್ಷಪಾತದಿಂದ ಕೂಡಿದ ಕಾನೂನುಗಳು, ಇಂಗ್ಲಿಷ್ ನ್ಯಾಯಾಲಯದ ಭಾಷೆಯಾದದ್ದು, ಇಂಗ್ಲಿಷರ ಪರವಾಗಿ ತೀರ್ಪುಗಳು, ಕಾನೂನಿನ ಆಶಯ ಜನರಿಗೆ ಅರ್ಥವಾಗಲಿಲ್ಲ. ಇನ್ನು ಸೈನಿಕ ಕಾರಣಗಳು ನೋಡೋಣ. ಸಾಗರೋತ್ತರ ಸೇವೆಯ ಒತ್ತಾಯ, ಭಾರತೀಯ ಸೈನಿಕರ ಶೋಚನೀಯ ಸ್ಥಿತಿ, ವೇತನ ಬಡ್ತಿಯಲ್ಲಿ ಭಾರತೀಯರ ಸೈನಿಕರಿಗೆ ತಾರತಮ್ಯ, ಬ್ರಿಟಿಷ್ ವಶವಾದ ರಾಜ್ಯಗಳ ಸೈನಿಕರ ನಿರುದ್ಯೋಗ. ಇನ್ನು ತತ್ಕ್ಷಣದ ಕಾರಣಗಳಂದ್ರೆ ರಾಯಲ್ ಎನ್ಫೀಲ್ಡ್ ಹೊಸ ಬಂದೂಕಿನ ಬಳಕೆ, ಅದರ ತೋಟಾಗಳಿಗೆ ಹಸು ಮತ್ತು ಹಂದಿಗಳ ಕೊಬ್ಬು ಸವರಿದ್ದಾರೆಂಬ ವದಂತಿ ಹರಡಿದ, ಬಂದೂಕುಗಳು ಬಳಸಲು ಸಿಪಾಯಿಗಳ ವಿರೋಧ, ಬ್ರಿಟಿಷರು ಒತ್ತಾಯಿಸಿದಾಗ ಮಂಗಲ್ ಪಾಂಡೆ ಅಧಿಕಾರಿಯೊಬ್ಬನ ಕೊಂದನು, ಮಂಗಲ್ ಪಾಂಡೆಯನ್ನು ಗಲ್ಲಿಗೇರಿಸಿದಾಗ ಆತನ ಸಹಚರರು ದಂಗೆಗೆದ್ದರು. ಇನ್ನು 1857 ದಂಗೆಯ ವಿಫಲತೆಗೆ ಕಾರಣಗಳೇನು? 1857 ದಂಗೆ ವಿಫಲತೆಗೆ ಪ್ರಮುಖ ಕಾರಣಗಳು: ಇದು ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು, ಸ್ವಹಿತಾಸಕ್ತಿ ಮತ್ತು ಹಕ್ಕಿಗಾಗಿ ನಡೆದ ಹೋರಾಟ, ಸೂಕ್ತ ಯೋಜನೆಯ ಕೊರತೆ, ಸೂಕ್ತ ನಾಯಕತ್ವದ ಕೊರತೆ, ಸೂಕ್ತ ಮಾರ್ಗದರ್ಶನ ಮತ್ತು ಸಂಘಟನೆಯ ಕೊರತೆ, ಲೂಟಿ ಮೂಲಕ ಸಿಪಾಯಿಗಳು ಜನರ ವಿಶ್ವಾಸವನ್ನು ಕಳೆದುಕೊಂಡರು, ದೇಶೀಯ ರಾಜರು ಬ್ರಿಟಿಷರಿಗೆ ಬೆಂಬಲ, ಶಸ್ತ್ರಾಸ್ತ್ರಗಳ ಕೊರತೆ. ಇನ್ನು 1857 ದಂಗೆಯ ಪರಿಣಾಮಗಳೇನು? 1857 ದಂಗೆಯ ಪರಿಣಾಮಗಳು: ಕಂಪನಿಯ ಆಡಳಿತ ಅಂತ್ಯವಾಗಿ ರಾಣಿಯ ಆಡಳಿತ ನೇರವಾಗಿ ಆರಂಭವಾಯಿತು. ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಭಾರತದ ವ್ಯವಹಾರಗಳ ಜವಾಬ್ದಾರಿ. 1858ರಲ್ಲಿ ರಾಣಿಯ ಭರವಸೆಗಳ ಘೋಷಣೆ, ಭಾರತೀಯರ ಬೆಂಬಲವಿಲ್ಲದೆ ಆಡಳಿತ ನಡೆಸುವುದು ಕಷ್ಟ ಎಂದು ಅರಿತರು. ಮುಂದಿನ ಹೋರಾಟಕ್ಕೆ ದಿಕ್ಸೂಚಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಪರ್ಯಾಯ ಮಾರ್ಗ ಅನ್ವೇಷಣೆ. ಮುಂದಿನ ಹೋರಾಟಕ್ಕೆ ಒಂದು ದಿಕ್ಸೂಚನೆ ಕೊಡಲಾಗ್ತಕ್ಕಂಥದ್ದು. ಭಾರತದ ಪ್ರಾಕೃತಿಕ ಲಕ್ಷಣಗಳಾವುವು? ಭಾರತದ ಪ್ರಾಕೃತಿಕ ಲಕ್ಷಣಗಳು: ಉತ್ತರದ ಪರ್ವತಗಳು, ಉತ್ತರದ ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿಯ ಮೈದಾನ ಮತ್ತು ದ್ವೀಪಗಳು. ಇನ್ನು ಹಿಮಾಲಯ ಪರ್ವತದ ಪ್ರಾಮುಖ್ಯತೆಗಳು: ಹಿಮಾಲಯದ ಪರ್ವತದ ಪ್ರಾಮುಖ್ಯತೆ: ಶೀತ ಮಾರುತಗಳನ್ನು ತಡೆಯುತ್ತದೆ, ಅನೇಕ ಖನಿಜ ಸಂಪನ್ಮೂಲಗಳ ಆಗರ, ಅನೇಕ ನದಿಗಳ ಜನ್ಮಸ್ಥಳವಾಗಿದೆ, ಪ್ರವಾಸೋದ್ಯಮದ ಕೇಂದ್ರವಾಗಿರ್ತಕ್ಕಂಥದ್ದು. ಇನ್ನು ಉತ್ತರ ಮೈದಾನಗಳ ಪ್ರಾಮುಖ್ಯತೆ ಏನು? ಉತ್ತರ ಮೈದಾನಗಳ ಪ್ರಾಮುಖ್ಯತೆ: ಇದು ಮೆಕ್ಕಲು ಮಣ್ಣಿನಿಂದ ಕೂಡಿದ್ದು ಕೃಷಿಗೆ ಯೋಗ್ಯವಾಗಿದೆ, ಸಮತಟ್ಟಾದ ಭೂಭಾಗ ಇರುವುದರಿಂದ ಸಾರಿಗೆ ಸಂಪರ್ಕಕ್ಕೆ ಅನುಕೂಲವಾಗಿದೆ, ಅನೇಕ ಕೈಗಾರಿಕೆಗಳು ಈ ಭಾಗದಲ್ಲಿದ್ದವು, ಪವಿತ್ರವಾದ ಯಾತ್ರಾ ಸ್ಥಳಗಳಿಂದ ಪ್ರವಾಸೋದ್ಯಮ ಬೆಳವಣಿಗೆ ಹೊಂದಿದೆ. ಇನ್ನು ಪರ್ಯಾಯ ಪ್ರಸ್ಥಭೂಮಿಯ ಆರ್ಥಿಕ ಪ್ರಾಮುಖ್ಯತೆಗಳಂದಾಗ ಪರ್ಯಾಯ ಪ್ರಸ್ಥಭೂಮಿಯ ಆರ್ಥಿಕ ಪ್ರಾಮುಖ್ಯತೆಗಳು: ಅಪಾರ ಖನಿಜ ಸಂಪನ್ಮೂಲಗಳಾದವು, ಜಲಪಾತಗಳಿಂದಾಗಿ ಜಲವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಸಹಾಯಕಾರಿಯಾಗಿದೆ, ದಕ್ಷಿಣ ಭಾರತದ ಅನೇಕ ನದಿಗಳ ಉಗಮ ಸ್ಥಾನವಾಗಿದೆ, ಕಪ್ಪು ಮಣ್ಣಿನಿಂದ ಕೂಡಿದ ಕೃಷಿಗೆ ಇದು ಸಹಕಾರಿಯಾಗಿದೆ. ಇನ್ನು ಕರಾವಳಿ ಮೈದಾನದ ಆರ್ಥಿಕ ಪ್ರಾಮುಖ್ಯತೆಗಳೇನು? ಕರಾವಳಿ ಮೈದಾನದ ಪ್ರಮುಖ ಆರ್ಥಿಕ ಪ್ರಾಮುಖ್ಯತೆಗಳು: ಇಲ್ಲಿ ಅನೇಕ ಬಂದರುಗಳು ಇರುವುದರಿಂದ ವಿದೇಶಿ ವ್ಯಾಪಾರಕ್ಕೆ ಸಹಕಾರಿಯಾಗಿದೆ, ಉಪ್ಪಿನ ಉತ್ಪಾದನೆಗೆ ಇದು ಸಹಕಾರಿ, ಮೀನುಗಾರಿಕೆಯೂ ಸಹ ಅನುಕೂಲಕವಾಗಿದೆ, ಇಲ್ಲಿನ ಬೀಚ್ಗಳು ಪ್ರವಾಸೋದ್ಯಮದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಇನ್ನು ಶಿವಾಲಿಕ್ ಬೆಟ್ಟಗಳ ಲಕ್ಷಣಗಳು: ಹಿಮಾಲಯದ ಪಾದ ಬೆಟ್ಟಗಳಾಗಿವೆ, ಇವು ಕಡಿಮೆ ಎತ್ತರವನ್ನು ಹೊಂದಿವೆ, ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶವರೆಗೆ ಇದು ಹಬ್ಬಿರ್ತಕ್ಕಂಥದ್ದು, ಇಲ್ಲಿ ಕಿರಿದಾದ ಮತ್ತು ಸಮತಟ್ಟಾದ ಟೋನ್ಗಳಿವೆ.
ಇನ್ನು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿಗಿರ್ತಕ್ಕಂಥ ವ್ಯತ್ಯಾಸ ನೋಡಿದಾಗ ಪಶ್ಚಿಮ ಘಟ್ಟಗಳು ಭಾಳಷ್ಟು ಎತ್ತರವಾಗಿವೆ, ಪೂರ್ವ ಘಟ್ಟಗಳು ಎತ್ತರವಾಗಿಲ್ಲ. ಪಶ್ಚಿಮ ಘಟ್ಟಗಳು ನಿರಂತರವಾಗಿರ್ತಾವೆ, ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ. ಇಲ್ಲಿ ಅನೇಕ ಗಿರಿಧಾಮಗಳಿವೆ, ಇಲ್ಲಿ ಗಿರಿಧಾಮಗಳಿಲ್ಲ. ಅನೇಕ ನದಿಗಳು ಉಗಮಸ್ಥಾನವಾಗಿದೆ, ನದಿಗಳ ಮುಖಜ ಭೂಮಿಯನ್ನು ಇದು ಹೊಂದದ. ಇನ್ನು ಅರಣ್ಯನಾಶಕ್ಕೆ ಕಾರಣಗಳೇನು? ಅರಣ್ಯನಾಶಕ್ಕೆ ಪ್ರಮುಖ ಕಾರಣಗಳು ವ್ಯವಸಾಯದ ಭೂಮಿಯ ವಿಸ್ತರಣೆ, ರೈಲು ಮತ್ತು ರಸ್ತೆಗಳ ಮಾರ್ಗಗಳು, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ. ಇನ್ನು ಅರಣ್ಯ ಸಂರಕ್ಷಣಾ ವಿಧಾನಗಳು. ಅರಣ್ಯ ಸಂರಕ್ಷಣಾ ಪ್ರಮುಖ ವಿಧಾನಗಳು ಘರ್ಷಿತ ಮರಗಳನ್ನು ತೆಗೆಯುವುದು, ರೋಗಗಳನ್ನು ನಿಯಂತ್ರಿಸುವುದು, ಸಸಿಗಳನ್ನು ನೆಡುವುದು, ಮೇಯಿಸುವಿಕೆಯ ನಿಯಂತ್ರಣ. ಇನ್ನು ಅನಾಭಿವೃದ್ಧಿಯ ಕಾರಣಗಳಾವು. ಅನಾಭಿವೃದ್ಧಿಗೆ ಕಾರಣಗಳು ಕಡಿಮೆ ತಲಾದಾಯ, ನಿರುದ್ಯೋಗ, ಬಡತನ, ಜನಸಂಖ್ಯೆಯಲ್ಲಿ ಹೆಚ್ಚಳ, ಅಸಮಾನತೆ, ಸಂಪನ್ಮೂಲಗಳ ಸಮರ್ಪಕ ಸದ್ಬಳಕೆ ಇಲ್ಲದಿರುವುದು. ಇನ್ನು ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇರುವುದಕ್ಕೆ ಕಾರಣಗಳು. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇರಲು ಪ್ರಮುಖ ಕಾರಣಗಳು ಕೃಷಿಯ ಹಿಂದುಳಿಕೆ, ಆರೋಗ್ಯದ ಕೊರತೆ, ನಿರುದ್ಯೋಗ, ಸಾಮಾಜಿಕ ಭದ್ರತೆಯ ಕೊರತೆ, ಅನಕ್ಷರತೆ, ಜನಸಂಖ್ಯಾ ಸ್ಫೋಟ, ಆಹಾರದ ಕೊರತೆ. ಇನ್ನು ಲಿಂಗ ಸಮಾನತೆ ಹೇಗೆ ಸಾಧಿಸಬಹುದು? ಲಿಂಗ ಸಮಾನತೆಯನ್ನು ಈ ರೀತಿ ಸಾಧಿಸಬಹುದು. ಮಹಿಳಾ ಸಾಕ್ಷರತೆ, ಸಮಾನ ವೇತನದ ಅವಕಾಶ, ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಅವಕಾಶ, ಮಹಿಳಾ ಸಬಲೀಕರಣ, ಮಹಿಳೆಯರ ವಿರುದ್ಧ ಹಿಂಸೆಯನ್ನು ತಡೆಗಟ್ಟುವುದು, ಚುನಾಯಿತ ಸಂಸ್ಥೆಗಳಲ್ಲಿ ಮೀಸಲಾತಿ. ಇನ್ನು ಮಹಿಳಾ ಸ್ವಸಹಾಯಕ ಸಂಘಗಳ ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿದೆ ಸಮರ್ಥಿಸಿ. ಮಹಿಳೆಯರು ವ್ಯವಹಾರ ನಿರ್ವಹಿಸುವ ಸಾಮರ್ಥ್ಯ ಗಳಿಸಿರುತ್ತಾರೆ. ಇನ್ನು ಮಹಿಳೆಯರು ಆದಾಯ ಗಳಿಸುವ ಸಾಮರ್ಥ್ಯವನ್ನು ಗಳಿಸ್ತಾರೆ. ಆರ್ಥಿಕ ಚಟುವಟಿಕೆಯಲ್ಲಿ ಮಹಿಳೆ ಭಾಗವಹಿಸುವಿಕೆಯನ್ನು ಪ್ರೇರೇಪಿಸ್ತದೆ. ಸಹಕಾರ ತತ್ವವನ್ನು ಕಲಿಯುವ ಅವಕಾಶವನ್ನು ನೀಡ್ತದೆ. ಇನ್ನು ಅಭಿವೃದ್ಧಿ ಹೊಂದದ ರಾಷ್ಟ್ರಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ಬಂದಾಗ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ರಾಷ್ಟ್ರೀಯ ಆದಾಯ ಹೆಚ್ಚಿರ್ತದೆ. ಅಭಿವೃದ್ಧಿ ಹೊಂದದ ರಾಷ್ಟ್ರಗಳ ಆದಾಯ ಕಡಿಮೆ ಇರ್ತದೆ, ರಾಷ್ಟ್ರೀಯ ಆದಾಯ. ಇನ್ನು ತಲಾ ವರಮಾನದಲ್ಲಿ ಇಲ್ಲಿ ಹೆಚ್ಚಳ ಇರ್ತದೆ, ಇಲ್ಲಿ ಕಡಿಮೆ ತಲಾ ವರಮಾನ ಇರ್ತದೆ. ಇಲ್ಲಿ ಕಡಿಮೆ ನಿರುದ್ಯೋಗ ಮಟ್ಟದಲ್ಲಿ ಸಾಕಷ್ಟು ಹೆಚ್ಚಿರ್ತದೆ. ವೈದ್ಯಕೀಯ ಸೌಲಭ್ಯಗಳ ಲಭ್ಯತೆ, ಇಲ್ಲಿ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಇರ್ತದೆ. ಹೆಚ್ಚಿನ ಸಾಕ್ಷರತೆ ಇರ್ತದೆ, ಇಲ್ಲಿ ಕಡಿಮೆ ಸಾಕ್ಷರತೆ ಇರ್ತದೆ. ಆಹಾರ ವಸತಿ ಬಟ್ಟೆಯ ಲಭ್ಯತೆ, ಇಲ್ಲಿ ಆಹಾರ ವಸತಿ ಬಟ್ಟೆಯ ಕೊರತೆ ಇರ್ತದೆ. ಇನ್ನು ಕೋಮುವಾದ ಮಾರಕ ಹೇಗೆ? ನೋಡಿ, ಕೋಮುವಾದ ಮಾರಕ ಹೇಗಂದ್ರೆ ಸಮಾಜದ ನೆಮ್ಮದಿಯನ್ನು ನಾಶವಾಗುವಂತೆ ಮಾಡ್ತದೆ. ಸಮಾಜದಲ್ಲಿ ಅಪನಂಬಿಕೆ, ಭಯದ ಸೃಷ್ಟಿಯನ್ನು ಮಾಡ್ತದೆ. ಸಮಾಜದಲ್ಲಿ ಗುಂಪುಗಾರಿಕೆಯನ್ನು ಉಂಟು ಮಾಡ್ತದೆ. ರಾಜಕೀಯ ಪೈಪೋಟಿ ನೀಡ್ತದೆ. ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಧಕ್ಕೆಯನ್ನು ಉಂಟು ಮಾಡ್ತದೆ. ಇನ್ನು ಕೋಮುವಾದ ಹೋಗಲಾಡಿಸುವ ಕ್ರಮಗಳು ಸಮಾನ ನಾಗರಿಕ ಸಂಹಿತೆ, ಜಾತ್ಯತೀತ ಮನೋಭಾವದ ಬೆಳವಣಿಗೆ, ಮತೀಯ ಮೂಲಭೂತವಾದಕ್ಕೆ ವಿರೋಧ. ಇನ್ನು ಆರೋಗ್ಯಕರ ಸುದ್ದಿ ಮಾಧ್ಯಮ, ಕ್ರಮಬದ್ಧವಾದ ಕಾನೂನು ವ್ಯವಸ್ಥೆ. ಇನ್ನು ಎಲ್ಲ ಸಮಾಜಗಳ ಸುಧಾರಣೆಗಳು ಅಸ್ಪೃಶ್ಯತೆ, ಸ್ತ್ರೀ ಶೋಷಣೆಯ ವಿರೋಧ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಸ್ತ್ರೀ ಶಿಕ್ಷಣಕ್ಕೆ ಒತ್ತು, ಮೂಢನಂಬಿಕೆಗೆ ವಿರೋಧ, ಸಾರ್ವತ್ರಿಕ ಶಿಕ್ಷಣಕ್ಕೆ ಒತ್ತು, ಸ್ತ್ರೀ ಪುರುಷರ ಸಮಾನತೆ. ಇನ್ನು ಅಲಿಗರ್ ಚಳವಳಿಯ ಉದ್ದೇಶಗಳೇನೆಂದ್ರೆ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ನೀಡ್ತಕ್ಕಂಥದ್ದು, ಬಹುಪತ್ನಿತ್ವಕ್ಕೆ ವಿರೋಧ, ಮುಸ್ಲಿಂ ಸಮಾಜದಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವುದು, ಪಾಶ್ಚಿಮಾತ್ಯ ವಿಜ್ಞಾನ ಹಾಗೂ ಸಂಸ್ಕೃತಿಯನ್ನು ಪ್ರಸಾರ ಮಾಡುವುದು. ಇನ್ನು ರಾಮಕೃಷ್ಣ ಮಿಷನ್ನ ದೃಷ್ಟಿಕೋನಗಳು, ರಾಮಕೃಷ್ಣ ಪರಮಹಂಸರ ಬೋಧನೆಗಳ ಪ್ರಸಾರ, ಭಾರತೀಯ ತತ್ವಜ್ಞಾನದ ಮಹತ್ವವನ್ನು ತಿಳಿಸುವುದು, ಜಾತಿರಹಿತ ಸಮಾಜದ ಸ್ಥಾಪನೆಯನ್ನು ಪ್ರೋತ್ಸಾಹಿಸುವುದು, ಬಡತನ, ಶೋಷಣೆ, ಅನಕ್ಷರತೆಯ ನಿರ್ಮೂಲನೆ ಮಾಡುವುದು. ಇನ್ನು ಸ್ವಾಮಿ ವಿವೇಕಾನಂದರು ಯುವಶಕ್ತಿಯ ಪ್ರೇರಕರಾಗಿದ್ದರು, ಹೇಗೆ ವಿವರಿಸಿ?
ಇವರು ಯುವಕರಿಗೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಕರೆ ನೀಡಿದರು. ವ್ಯಕ್ತಿಯಲ್ಲಿರುವ ಸಾಮರ್ಥ್ಯದ ಪೂರ್ಣ ಬಳಕೆಯನ್ನು ಪ್ರೇರೇಪಿಸಿದರು. ಸಮಾಜ ಸೇವೆಯ ಮಹತ್ವವನ್ನು ತಿಳಿಸಿದರು. ಭಾರತದ ಸಂಸ್ಕೃತಿಯ ಮಹತ್ವವನ್ನು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದ ವಿಷಯಕ್ಕೆ ಸಾರಿದರು. ಇನ್ನು ಪ್ರಮುಖ ಸಂಘಗಳು ಮತ್ತು ಚಳುವಳಿಗಳು ಮತ್ತು ಸ್ಥಾಪಕರ ಬಗ್ಗೆ ನೋಡೋಣ. ಬ್ರಹ್ಮ ಸಮಾಜದ ಸ್ಥಾಪಕ ರಾಜಾರಾಮ್ ಮೋಹನ್ ರಾಯ್. ಆತ್ಮೀಯ ಸಭಾದ ಸ್ಥಾಪಕ ರಾಜಾರಾಮ್ ಮೋಹನ್ ರಾಯ್. ಆರ್ಯ ಸಮಾಜದ ಸ್ಥಾಪಕ ದಯಾನಂದ ಸರಸ್ವತಿ. ಪ್ರಾರ್ಥನಾ ಸಮಾಜದ ಸ್ಥಾಪಕ ಆತ್ಮರಾವ್ ಪಾಂಡುರಂಗ್. ಸತ್ಯಶೋಧಕ ಸಮಾಜದ ಸ್ಥಾಪಕ ಜ್ಯೋತಿರಾವ್ ಫುಲೆ. ಅಲಿಗಢ ಸುಧಾರಣಾ ಚಳವಳಿಯ ಸ್ಥಾಪಕ ಸರ್ ಸೈಯದ್ ಅಹಮದ್ ಖಾನ್. ರಾಮಕೃಷ್ಣ ಆಶ್ರಮದ ಸ್ಥಾಪಕ ಸ್ವಾಮಿ ವಿವೇಕಾನಂದ್. ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಕ ಮೇಡಮ್ ಬ್ಲಟಾವೋ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿರ್ತಕ್ಕಂಥ ಆಶ್ರಮ ಸ್ವಾಮಿ ವಿವೇಕಾನಂದರು. ಥಿಯೋಸಾಫಿಕಲ್ ಸೊಸೈಟಿ ಅಲ್ಕಾಟ್ ಮತ್ತು ಬ್ಲಟಾವ್ರವರು. ಇನ್ನು ಹೋಮ್ ರೂಲ್ ಲೀಗ್ದ ಸ್ಥಾಪಕರು ಅನಿ ಬೆಸೆಂಟ್ ಅವರು. ಇದನ್ನ ಆತ್ಮಗೌರವ ಚಳುವಳಿಯ ಸ್ಥಾಪಕ ರಾಮಸ್ವಾಮಿ ನಾಯರ್. ದ್ರಾವಿಡ ಕಳಂಗ ಸಂಘಟನೆಯ ಸ್ಥಾಪಕ ಪೆರಿಯಾರ್. ಶುದ್ಧಿ ಚಳುವಳಿಯ ಸ್ಥಾಪಕ ದಯಾನಂದ ಸರಸ್ವತಿ. ವೇದಗಳಿಗೆ ಮರಳಿ ಇದರ ಸ್ಥಾಪಕ ದಯಾನಂದ ಸರಸ್ವತಿ. ಗೋರಕ್ಷಣಾ ಸಂಘದ ಸ್ಥಾಪಕ ದಯಾನಂದ ಸರಸ್ವತಿರವರು. ಇನ್ನು ಭಾರತ ಪಾಕಿಸ್ತಾನಗಳ ನಡುವಿನ ಸಂಬಂಧದ ಹದಗೆಡಲು ಕಾರಣವೇನು? ಭಾರತ ಪಾಕಿಸ್ತಾನ ನಡುವೆ ಸಂಬಂಧ ಹದಗೆಡಲು ಪ್ರಮುಖ ಕಾರಣಗಳು ಕಾಶ್ಮೀರ ಸಮಸ್ಯೆ, ಇತ್ಯರ್ಥವಾಗದ ಜಲ ವಿವಾದಗಳು, ಪಾಕ್ ಪ್ರಾಯೋಜಿತ ಭಯೋತ್ಪಾದನೆ, ಪಾಕಿಸ್ತಾನ ಮತ್ತು ಚೀನಾಗಳ ನಡುವೆ ಮೈತ್ರಿ, ಪಾಕಿಸ್ತಾನದ ಮಿಲಿಟರಿ ಶಾಹಿತ್ವ ಹಾಗೂ ರಾಜಕೀಯ ಅಸ್ಥಿರತೆ, ಪಾಕ್ ಪ್ರಾಯೋಜಿತ ಅಕ್ರಮ ನುಸುಳುವಿಕೆ. ಇನ್ನು ಭಾರತ ಚೀನಾಗಳ ನಡುವೆ ಸಂಬಂಧ ಹದಗೆಡಲು ಕಾರಣ ಏನಂದ್ರೆ ಭಾರತದ ಟಿಬೆಟ್ ಬಗೆಗಿನ ನಿಲುವು, ಚೀನಾದ ಮಾವೋವಾದಿಗಳಿಂದ ಭಾರತದಲ್ಲಿ ನಕ್ಸಲ್ವಾದದ ಚಟುವಟಿಕೆಗಳು, ಚೀನಾ ಮತ್ತು ಪಾಕ್ನ ಮೈತ್ರಿ, ಅರುಣಾಚಲ ಪ್ರದೇಶದ ಬಗ್ಗೆ ಚೀನಾದ ಧೋರಣೆಗಳು, ಇತ್ಯರ್ಥವಾಗದಿರುವ ಗಡಿ ವಿವಾದಗಳು, ರಾಜತಾಂತ್ರಿಕ ಮಾತುಕತೆಗಳಲ್ಲಿನ ಬದ್ಧತೆಯ ಕೊರತೆ. ಇನ್ನು ಭಾರತ ಹಾಗೂ ಅಮೇರಿಕಾಗಳ ನಡುವಿನ ಸಂಬಂಧಗಳನ್ನು ಬರೆಯಿರಿ. ಎರಡು ದೇಶಗಳು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿವೆ. 1962ರ ಭಾರತ ಚೀನಾ ಯುದ್ಧಗಳಲ್ಲಿ ಅಮೇರಿಕ ನೆರವು ನೀಡಿತು. ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಸಮಾನತೆ ಮತ್ತು ಹಿತಾಸಕ್ತಿಯನ್ನು ಹೊಂದಿದೆ. ಬಾಹ್ಯಾಕಾಶ ರಕ್ಷಣೆ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಹಕಾರ ನೀಡಿದೆ. ಪಂಚವಾರ್ಷಿಕ ಯೋಜನೆಗಳಿಗೆ ನೆರವು ನೀಡುತ್ತದೆ. ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ನೆರವು ನೀಡಿದೆ. ಇನ್ನು ಭಾರತ ಮತ್ತು ರಷ್ಯಾಗಳ ನಡುವೆ ಸಂಬಂಧವನ್ನು ಬರೆಯಿರಿ. ಪ್ರಾರಂಭದಿಂದಲೂ ಭಾರತ ರಷ್ಯಾ ನಡುವೆ ಸಂಬಂಧ ಉತ್ತಮವಾಗಿದೆ. ಭಾರತದ ಆರ್ಥಿಕ ಹಾಗೂ ಎಲ್ಲ ಯೋಜನೆಗಳ ರಷ್ಯಾ ಸಹಕರಿಸಿದೆ. 1961ರ ಗೋವಾ ವಿಮೋಚನೆಯಲ್ಲಿ ಸಹಕಾರ ನೀಡಿದೆ. 1966ರ ತಾಷ್ಕೆಂಟ್ ಒಪ್ಪಂದದ ಮೂಲಕ ಭಾರತ ಪಾಕ್ ಮಧ್ಯೆ ಕದನ ವಿರಾಮವನ್ನು ಸ್ಥಾಪಿಸಿತು. 1971ರಲ್ಲಿ 20 ವರ್ಷಗಳ ಶಾಂತಿ ಸಹಕಾರ ಒಪ್ಪಂದಕ್ಕೆ ಸಹಿ ಮಾಡಲಾಗಿದೆ. ಇನ್ನು ಭಿಲಾಯ್ ಮತ್ತು ಬೊಕಾರೋಗಳ ಉಕ್ಕಿನ ಕಾರ್ಖಾನೆಗೆ ನೆರವು. ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಶಾಶ್ವತ ಸದಸ್ಯತ್ವವನ್ನು ಒದಗಿಸಲು ರಷ್ಯಾ ಸಹಕರಿಸಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ಮಧ್ಯದ ಉದ್ವಿಗ್ನತೆಗೆ ಕಾರಣವಾದ ಅಂಶಗಳೇನು? ಜಮ್ಮು ಕಾಶ್ಮೀರದ ಸಮಸ್ಯೆ, ಭಯೋತ್ಪಾದನೆ, ನದಿ ನೀರಿನ ವಿವಾದ. ಇನ್ನು ಭಯೋತ್ಪಾದನೆಯ ಪರಿಣಾಮಗಳ್ಯಾವುವು? ಭಯ ಮತ್ತು ಆತಂಕದ ವಾತಾವರಣ ಸೃಷ್ಟಿ, ವ್ಯಕ್ತಿಗಳಿಗೆ ಮತ್ತು ಸ್ವತ್ತುಗಳಿಗೆ ಅಪಾರವಾದ ಹಾನಿ, ಸರ್ಕಾರಕ್ಕೆ ನಕಾರಾತ್ಮಕ ಮನೋಭಾವ. ಇನ್ನು ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯದ ಅವಶ್ಯಕತೆ ಏಕೆ? ಯಾಕಂದರೆ ಇದರಿಂದ ದೇಶಗಳ ನಡುವೆ ಉತ್ತಮ ಬಾಂಧವ್ಯ ನೆಲೆಸ್ತದೆ, ವಿದೇಶಿ ವ್ಯಾಪಾರ ಉತ್ತಮಗೊಳಿಸ್ತದೆ, ಕೊರತೆಯಲ್ಲಿರುವ ಸಂಪನ್ಮೂಲಗಳ ಎರವಲು ಪಡೆಯಲು ಸಹಕಾರಿ, ತಂತ್ರಜ್ಞಾನ ವಿನಿಮಯಕ್ಕೆ ಅವಕಾಶವನ್ನು ಸಿಗ್ತದೆ, ಹಣಕಾಸು ನೆರವು ಪಡೆಯಲು ಸಹಕಾರಿಯಾಗಿದೆ.
ಇಷ್ಟು 2 ಅಥವಾ 3 ಅಂಕಗಳಿಗೆ ಕೆಳಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.